ಹಾಯ್ ಹಲೋ ಸ್ನೇಹಿತರೆ, ಎಕ್ಸ್ಪ್ಲೋರಿಂಗ್ ಸ್ಮೈಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾವಿವತ್ತು ಬಟರ್ ಚಿಕನ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೇನೆ. ಬಟರ್ ಚಿಕನ್ ಮಾಡಲು ಬೇಕಾಗುವ ಸಾಮಗ್ರಿ 2 ಈರುಳ್ಳಿ ಮತ್ತು ಅರ್ಧ ಕ್ಯಾಪ್ಸಿಕಮ್ ತಗೊಂಡಿದ್ದೇನೆ. ನೋಡಿ, ನಾನು ಇದನ್ನು ಚೆನ್ನಾಗಿ ಚಾಪ್ ಮಾಡ್ಕೊಳ್ಳಿ. 2 ಚೆನ್ನಾಗಿ ಚಾಪ್ ಮಾಡ್ಕೊಳ್ಳಿ. ನಂತರ ಒಂದು ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಬಿಸಿ ಆದಮೇಲೆ ನಾವು ಚಿಕನ್ ಆ್ಯಡ್ ಮಾಡುವ. ಡೈರೆಕ್ಟ್ ಅದರಲ್ಲಿ ವಾಶ್ ಮಾಡಿರುವಂಥ 1/2 kg ಚಿಕನ್ ತಗೊಂಡಿದ್ದೇನೆ. 1/2 kg ಚಿಕನ್ ತಗೊಂಡು ಡೈರೆಕ್ಟ್ ಎಣ್ಣೆಗೆ ಚಿಕನ್ ಹಾಕಿ ಅದನ್ನು ಮುಚ್ಚಿಬಿಡಿ. ಸ್ವಲ್ಪ ಹೊತ್ತು ಮುಚ್ಚಿಬಿಡಿ. ಆಮೇಲೆ ಓಪನ್ ಮಾಡಿ ಸ್ವಲ್ಪ ಮಿಕ್ಸ್ ಮಾಡಿ, ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತು ಒಂದು 5 ಮಿನಿಟ್ಸ್ ಮತ್ತೆ ಮುಚ್ಚಿಡಿ. ಮುಚ್ಚಳ ಮುಚ್ಚಿ ಇಲ್ಲಿ ನಾನು ಟರ್ಮರಿಕ್ ಆ್ಯಡ್ ಮಾಡಿದ್ದೇನೆ. ಬೇಕಂದರೆ ನೀವು ರೆಡ್ ಫುಡ್ ಕಲರ್ ಆ್ಯಡ್ ಮಾಡಿ, ಅದರಿಂದ ಕಲರ್ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ. ಬೇಡ ಅಂದರೆ ಸ್ಕಿಪ್ ಮಾಡಿ, ನಿಮ್ಮ ಅಭಿಪ್ರಾಯ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಚೆನ್ನಾಗಿ ಅದನ್ನು ಫ್ರೈ ಮಾಡಿ. ಚೆನ್ನಾಗಿ ಮಿಕ್ಸ್ ಮಾಡಿ ಸಿಮ್ಮಲ್ಲಿ ಮತ್ತೆ 5 ನಿಮಿಷ ಇಟ್ಟು ಬಿಡಿ ಅದನ್ನು. ಮತ್ತು ಅದಕ್ಕೆ ಇವಾಗ ಮುಚ್ಚಳ ಮುಚ್ಚಿ ಸ್ವಲ್ಪ ಹೊತ್ತು ಸಿಮ್ಮಲ್ಲಿ ಇಟ್ಟುಬಿಡಿ. ಮತ್ತೆ ಓಪನ್ ಮಾಡಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇಲ್ಲಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ರೆಡ್ ಫುಡ್ ಕಲರ್ ಹಾಕಿದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಕಲರ್ ಬರುತ್ತೆ. ನಾನಿಲ್ಲಿ ಫುಡ್ ಕಲರ್ ಯೂಸ್ ಮಾಡಿಲ್ಲ. ಇವಾಗ ಅದಕ್ಕೆ ನಾವು ಚಾಪ್ ಮಾಡಿದಂತಹ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಇದೆಯಲ್ಲ, ಅದನ್ನು ಇದರಲ್ಲಿ ಹಾಕಿ ಅದೆರಡನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇದರಿಂದ ಕ್ಯಾಪ್ಸಿಕಮ್ದು ಟೇಸ್ಟ್ ಇದರಿಂದ ತುಂಬ ಚೆನ್ನಾಗಿ ಬರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತು ಲಿಡ್ ಕ್ಲೋಸ್ ಮಾಡಿಬಿಡಿ. ಮಿಕ್ಸಿ ಜಾರಿಗೆ 10 ಗೋಡಂಬಿ ಮತ್ತು ಒಂದು 12 ಎಸಳು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೇನೆ. ಮತ್ತು ಸ್ವಲ್ಪ ಕರಿಮೆಣಸು ಪೌಡ್ರ್ ಇದ್ದರೆ ಪೌಡ್ರ್ ಬೇಕಾದರೆ ಹಾಕ್ಕೊಳ್ಳಿ. ಒಂದು ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಮೆಣಸಿನ ಪುಡಿ ಮತ್ತು ಸ್ವಲ್ಪ ಅರಿಶಿನ ಹಾಕಿ ರುಬ್ಕೊಂಡಿದ್ದೇನೆ. ಮತ್ತು ಅದಕ್ಕೆ ನಾನು 1 ಕಟ್ಟು ಪೂರ್ತಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸಿ ಜಾರಲ್ಲಿ ರುಬ್ಕೊಳ್ತೇನೆ. ಇದು ಪೇಸ್ಟ್ ನಮ್ಮದು ರೆಡಿಯಾಗಿದೆ ನೋಡಿ. ಅದನ್ನು ನಾನು ಇವಾಗ ಚೆನ್ನಾಗಿ ನಮ್ಮದು ಚಿಕನನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತು ಹಾಗೆ ಒಂದು 5 ಮಿನಿಟ್ಸ್ ಮಿಕ್ಸ್ ಮಾಡಿ ಮುಚ್ಚಿ ಮತ್ತೆ ಓಪನ್ ಮಾಡಿ ನೋಡಿ. ಇವಾಗ ಅದು ಮಸಾಲೆ ನಾವು ರುಬ್ಕೊಂಡಿದ್ವಲ್ಲ, ಆ ಮಸಾಲೆನ ನಾನು ಹಾಕ್ತಾ ಇದ್ದೇನೆ. ಮಸಾಲೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ
ಇದರ ಜೊತೆಯಲ್ಲೇ ನೀವು 2 ಟೇಬಲ್ ಸ್ಪೂನ್ ಕಬಾಬ್ ಪೌಡರ್ ಹಾಕಿದ್ರೆ ಒಳ್ಳೆಯದು. ನಾನು ಹಾಕಿದ್ದೇನೆ, ಸ್ವಲ್ಪ ಸ್ಕಿಪ್ ಆಗಿದೆ ವಿಡಿಯೋದಲ್ಲಿ, ಆ್ಯಡ್ ಮಾಡ್ಕೊಳ್ಳಿ ಆಯಿತಾ. ಅದನ್ನು ಸ್ವಲ್ಪ ಹೊತ್ತು ಮುಚ್ಚಿಬಿಡಿ. ಮತ್ತು ಅದೇ ಜಾರಿಗೆ ನಾನು ಸ್ವಲ್ಪ 250 ml ಮೊಸರು ಬರುತ್ತಲ್ಲ, ಅದರಲ್ಲಿ ಅರ್ಧ ತಗೊಂಡಿದ್ದೇನೆ. ಅರ್ಧ ತಗೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿಯಲ್ಲಿ ಸ್ವಲ್ಪ ತಿರುಗಿಸ್ಕೊಳ್ತೇನೆ, ಅದರಿಂದ ಅದು ಹೊಡೆಯಲ್ಲ. ಹಾಗಾಗಿ ಮಾಡಿ ಅದನ್ನು ಸ್ವಲ್ಪ ಇದು ಚಿಕನ್ನಲ್ಲಿ ಅದು ಮಸಾಲೆ ಸ್ವಲ್ಪ ಮಿಕ್ಸ್ ಆದಮೇಲೆ ಲಾಸ್ಟಿಗೆ ನಾನು ನಾನು ಮಿಕ್ಸಿಯಲ್ಲಿ ಮೊಸರು ರುಬ್ಬಿದ್ನಲ್ಲ, ಮೊಸರು ಮತ್ತು ನೀರು ಹಾಕ್ಕೊಂಡು ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಅದಕ್ಕೆ ನಾನು ಹಾಫ್ ಲೆಮನ್ ತಗೊಂಡಿದ್ದೇನೆ. ಅದರ ಜೊತೆಗೆ ಹಾಫ್ ಲೆಮನ್ ಸ್ಕ್ವೀಸ್ ಮಾಡ್ತಾ ಇದ್ದೇನೆ. ಇದು ತುಂಬ ರೊಟ್ಟಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್. ನೋಡಿ, ಇಲ್ಲಿ ಆಯಿಲ್ ಬಿಡ್ತಾ ಇದೆ, ಇದು ಚೆನ್ನಾಗಿ ಗ್ರೇವಿ ಆಗಿದೆ ಅಂತ. ಈಗ ಸ್ವಲ್ಪ ಹೊತ್ತು ಮುಚ್ಚಿ ಅದನ್ನು ಸಿಮ್ಮಲ್ಲಿ ಇಟ್ಟು ಬಿಡ್ತೇನೆ. ಇದಕ್ಕೆ ಲಾಸ್ಟ್ಲಿ ನಾವು ಫೈನಲಿ ಇವಾಗ ಆ್ಯಡ್ ಮಾಡಬೇಕಾಗಿರೋದು, ಈ ಟೈಮಲ್ಲಿ ನೋಡ್ಕೊಳ್ಳಿ, ಉಪ್ಪು ಮತ್ತು ಖಾರ ಏನಾದರೂ ಕಡಿಮೆ ಇದ್ದರೆ ಹಾಕ್ಕೊಳ್ಳಿ. ಲಾಸ್ಟಿಗೆ ನಾನು ಹಾಕ್ತಾ ಇದ್ದೇನೆ ಇಲ್ಲಿ ಬಟರ್ ಹಾಕ್ತಾ ಇದ್ದೇನೆ. ಬಟರ್ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಆಫ್ ಮಾಡಿ. ಈ ರೆಸಿಪಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ, ನಿಮ್ಮ ಮೆಚ್ಚುಗೆಯನ್ನು ತಿಳಿಸಿ, ನಮಗೆ ಖುಷಿಯಾಗುತ್ತೆ ಆಯಿತಾ. ನನ್ನ ವಿಡಿಯೋವನ್ನು ಪೂರ್ತಿ ನೋಡಿದ್ದಕ್ಕಾಗಿ ಧನ್ಯವಾದ. ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ. ನಮ್ಮದು ಗ್ರೇವಿ ಈಗ ಆಲ್ಮೋಸ್ಟ್ ರೆಡಿಯಾಗಿದೆ. ಇದು ಪರೋಟ ಜೊತೆ ಮತ್ತು ಚಪಾತಿ ಜೊತೆ ಚೆನ್ನಾಗಿರುತ್ತೆ ತಿನ್ನುವುದಕ್ಕೆ. ಮತ್ತು ನನ್ನ ಚಾನಲ್ಗೆ ಹೊಸಬರಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ. ಥ್ಯಾಂಕ್ ಯು ಸೋ ಮಚ್.